ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕ್ವಾಲಿಟಿಯನ್ನು ಕಂಟಿನ್ಯೂ ಮಾಡೋಣ. ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದು ಯಾವುದು ಹೇಳಿ? ಆರ್ಟಿಕಲ್ 35. ಅದರ ಬಗ್ಗೆ ಬರ್ಕೊಂಡಿರ್ಬೋದು ನೀವು. ಆರ್ಟಿಕಲ್ 300A ಅಥವಾ ಪ್ರೆಸೆಂಟ್ ಪೊಸಿಷನ್ ಆಫ್ ರೈಟ್ ಟು ಪ್ರಾಪರ್ಟಿ. ರೈಟ್ ಟು ಪ್ರಾಪರ್ಟಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ 31 ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನು ಮತ್ತೆ ಡಿಸ್ಕಸ್ ಮಾಡ್ತೇನೆ ಆಮೇಲೆ ಅಂತ ಹೇಳಿದ್ದೆ. ಈಗ ಅದರ ಬಗ್ಗೆ ನೋಡೋಣ. ಹಿಸ್ಟೋರಿಕಲ್ ನೋಡಿ, ಹೇಗೆ ಐತಿಹಾಸಿಕವಾಗಿ ಈ ಒಂದು ಪ್ರಕ್ರಿಯೆ ಬಂತು ಆರ್ಟಿಕಲ್ ಅಥವಾ ರೈಟ್ ಟು ಪ್ರಾಪರ್ಟಿ. ಮೊದಲು ನೋಡಿ, ಒರಿಜಿನಲಿ ರೈಟ್ ಟು ಪ್ರಾಪರ್ಟಿ ವಾಸ್ ಫಂಡಮೆಂಟಲ್ ರೈಟ್. 19(1)(f) ಮತ್ತು ಆರ್ಟಿಕಲ್ 31 ಎರಡು ಕಡೆ ನಾವು ಅದನ್ನು ನೋಡ್ತಿದ್ವಿ. ರೈಟ್ ಟು ಪ್ರಾಪರ್ಟಿ ಅದು ಫಂಡಮೆಂಟಲ್ ರೈಟ್ ಆಗಿತ್ತು. 19(1)(f) ಏನು ಹೇಳ್ತಾ ಇರ್ತಿತ್ತು ಅಂತಂದರೆ, ರೈಟ್ ಟು ಅಕ್ವೈರ್, ಹೋಲ್ಡ್ ಆ್ಯಂಡ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ. ಅದಕ್ಕೆ ಸಂಬಂಧಪಟ್ಟಿರೋದು. ಲ್ಯಾಂಡನ್ನು ಅಕ್ವೈರ್ ಮಾಡ್ಬೋದು, ಹೋಲ್ಡ್ ಮಾಡ್ಬೋದು ಮತ್ತು ಡಿಸ್ಪೋಸ್ ಮಾಡುವಂಥ ಒಂದು ರೈಟ್. 31 ಏನು ಹೇಳುತ್ತೆ? ರೈಟ್ ಅಗೇನ್ಸ್ಟ್ ಕಾನ್ಫಿಸ್ಕೇಷನ್ ಆಫ್ ಪ್ರಾಪರ್ಟಿ ಬೈ ದಿ ಸ್ಟೇಟ್ ಎಕ್ಸೆಪ್ಟ್ ಬೈ ಲಾ. ಒಂದು ಲಾ ಇದೆ, ಲಾದಿಂದ ಒಂದು ಪ್ರಾಪರ್ಟಿಯನ್ನು ಮುಟ್ಟುಗೋಲು ಹಾಕಿಕೊಳ್ಬಹುದು. ಆದರೆ ಲಾ ಇಲ್ಲದೇನೆ ಸರ್ಕಾರ ಅದಕ್ಕೆ ಬೇಕಾದಾಗ ಒಂದು ಪ್ರಾಪರ್ಟಿಯನ್ನು ಕಾನ್ಫಿಸ್ಕೇಟ್ ಮಾಡ್ತಾ ಇದೆ, ಮುಟ್ಟುಗೋಲು ಹಾಕ್ಕೊಳ್ತಾ ಇದೆ, ಅದನ್ನು ಕಿತ್ಕೊಳ್ತಾ ಇದೆ ಅಂತಂದರೆ ಅದರ ವಿರುದ್ಧ ಸಹ ನಮಗೆ ಫಂಡಮೆಂಟಲ್ ರೈಟ್ ಇತ್ತು ಮೊದಲು. ಸೊ ಬಿಫೋರ್ 1978 ಪೀಪಲ್ ಕುಡ್ ಗೋ ಡೈರೆಕ್ಟ್ಲಿ ಟು ದ ಸುಪ್ರೀಂ ಕೋರ್ಟ್. ಈಗ ಪ್ರಾಪರ್ಟಿ ಇಶ್ಯೂಗಳು ಬಂದರೆ, ಜನರ ಮತ್ತು ಸರ್ಕಾರದ ನಡುವೆ, ಪೀಪಲ್ ಆ್ಯಂಡ್ ಸ್ಟೇಟ್ ನಡುವೆ ಪ್ರಾಪರ್ಟಿ ಇಶ್ಯೂಗಳು ಬಂದರೆ ಜನರು ಏನು ಮಾಡಬಹುದಿತ್ತು? ಆರ್ಟಿಕಲ್ 32 ಅಂಡರಲ್ಲಿ, ಯಾಕಂದರೆ ಫಂಡಮೆಂಟಲ್ ರೈಟ್ ಅಲ್ವಾ, ಫಂಡಮೆಂಟಲ್ ರೈಟ್ ಆಗಿರೋದ್ರಿಂದ ಆರ್ಟಿಕಲ್ 32 ಯೂಸ್ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತಾಯಿದ್ರು. ಆಮೇಲೆ ಇದನ್ನು ಫಂಡಮೆಂಟಲ್ ರೈಟಿಂದ ರಿಮೂವ್ ಮಾಡಿದ್ರೆ. ಯಾಕೆ ರಿಮೂವ್ ಮಾಡಿದರು? ರೈಟ್ ಟು ಪ್ರಾಪರ್ಟಿ ಕಾಸ್ಡ್ ಕಾನ್ಸ್ಟಂಟ್ ಕ್ಲಾಶಸ್. ಒಂದು ಕಡೆ ಸುಪ್ರೀಂ ಕೋರ್ಟು, ಇನ್ನೊಂದು ಕಡೆ ಪಾರ್ಲಿಮೆಂಟು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಡಿಫೆಂಡಿಂಗ್ ಪೀಪಲ್ ಪ್ರಾಪರ್ಟಿ ರೈಟ್ಸ್. ಸುಪ್ರೀಂ ಕೋರ್ಟು ಪ್ರಾಪರ್ಟಿ ರೈಟ್ಗಳನ್ನು ಡಿಫೆಂಡ್ ಮಾಡ್ತಾನೆ ಇರುತ್ತೆ, ಯಾಕಂದರೆ ಅದು ಫಂಡಮೆಂಟಲ್ ರೈಟ್ ಅಂತ. ಈ ಕಡೆ ಪಾರ್ಲಿಮೆಂಟು ಲ್ಯಾಂಡ್ ರಿಫಾರ್ಮ್ಗಳನ್ನು ಮಾಡಬೇಕು, ನ್ಯಾಷನಲೈಸೇಷನ್ ಮಾಡಬೇಕು ಅಂತ ಕೆಲವೊಂದು ಸಾರಿ ಲ್ಯಾಂಡ್ಗಳನ್ನು ವಶಪಡಿಸ್ಕೊಳ್ತಾ ಇರುತ್ತೆ. ಅದರಲ್ಲೂ ಅಬಾಲಿಷನ್ ಆಫ್ ಜಮೀನ್ದಾರಿ ಸಿಸ್ಟಮು, ಲ್ಯಾಂಡ್ ಸೀಲಿಂಗ್ ಲಾಸ್, ಒಬ್ಬ ವ್ಯಕ್ತಿಗೆ ಇದಕ್ಕಿಂತ ಜಾಸ್ತಿ ಜಮೀನು ಇರುವ ಹಾಗಿಲ್ಲ, ಕಾಂಪನ್ಸೇಷನ್ ಡಿಸ್ಪ್ಯೂಟು, ಇದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಪದೇ ಪದೇ ಫ್ರೀಕ್ವೆಂಟಾಗಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಬೇಕಾಯಿತು. 1st, 4th, 25th, 39th, 40th, 42nd ಈ ಥರ ಅಮೆಂಡ್ಮೆಂಟ್ಗಳನ್ನು ಮಾಡ್ತಾನೆ ಹೋಗ್ತಾರೆ. ಫೈನಲ್ ಆಗಿ 44th ಅಮೆಂಡ್ಮೆಂಟ್ ಆ್ಯಕ್ಟ್ 1978 ಮಾಡಿರೋದು. ರಿಪೀಲ್ಡ್ ಆರ್ಟಿಕಲ್ 19(1)(f) ಆ್ಯಂಡ್ ಆರ್ಟಿಕಲ್ 31. 1978 44th ಅಮೆಂಡ್ಮೆಂಟ್ ಮಾಡೋದರ ಮೂಲಕ ಆರ್ಟಿಕಲ್ 19(1)(f) ಆರ್ಟಿಕಲ್ 31 ರಿಪೀಲ್ ಮಾಡಿಬಿಡ್ತಾರೆ. ಅದರ ಬದಲು ನೋಡಿ, ಆರ್ಟಿಕಲ್ 300A ಇನ್ಸರ್ಟ್ ಮಾಡ್ತಾರೆ. ಎಲ್ಲಿ? ಪಾರ್ಟ್ 12. ಇಷ್ಟು ದಿನ ಪಾರ್ಟ್ 3 ಇತ್ತಲ್ವ, ಪಾರ್ಟ್ 3 ಅಂತ ತೆಗೆದು ಪಾರ್ಟ್ 12ಗೆ ಆ್ಯಡ್ ಮಾಡ್ತಾರೆ. ಎಷ್ಟು ದಿನ ಫಂಡಮೆಂಟಲ್ ರೈಟ್ ಆಗಿತ್ತು, ಈಗ ಅದು ರೈಟ್ ಟು ಪ್ರಾಪರ್ಟಿ ಇಸ್ ನೌ ಲೀಗಲ್ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್, ನಾಟ್ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟ್ ಅಲ್ಲ, ಈಗ ಆಯಿತು ಲೀಗಲ್ ರೈಟ್ ಮಾತ್ರ. ಏನು ಹೇಳುತ್ತೆ ಹಾಗಾದರೆ ಆರ್ಟಿಕಲ್ 300A? ನೋ ಪರ್ಸನ್ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಪ್ರಾಪರ್ಟಿ ಎಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ. ಏನು ಹಾಗಂತಂದರೆ, ಸರ್ಕಾರ ನಿಮ್ಮ ಪ್ರೈವೇಟ್ ಪ್ರಾಪರ್ಟಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಬಹುದು, ಆದರೆ ಯಾವಾಗ? ಒಂದು ವ್ಯಾಲಿಡ್ ಲಾ ಇರಬೇಕು, ಅದಕ್ಕೆ ಸಮರ್ಪಕವಾದ ಕಾನೂನಿನ ಮೂಲಕ ಮಾತ್ರ ಸರ್ಕಾರ ನಿಮ್ಮ ಒಂದು ಪ್ರಾಪರ್ಟಿನ ವಶಕ್ಕೆ ತೆಗೆದುಕೊಳ್ಬಹುದು. ಇನ್ನು ಫಂಡಮೆಂಟಲ್ ರೈಟ್ಸ್ ಕ್ಯಾನಾಟ್ ಬಿ ಇನ್ವೋಕ್ಡ್. ಸರ್ಕಾರ ಆ ರೀತಿ ನಿಮ್ಮ ಆಸ್ತಿನ ವಶಪಡಿಸ್ಕೊಂಡಾಗ ಫಂಡಮೆಂಟಲ್ ರೈಟ್ ವೈಲೇಟ್ ಆಗಿದೆ ಅಂತ ನೀವು ಹೇಳೋ ಹಾಗಿಲ್ಲ. ಅಂದರೆ ರೈಟ್ ಟು ಪ್ರಾಪರ್ಟಿ ಈಗ ಫಂಡಮೆಂಟಲ್ ರೈಟೇ ಅಲ್ಲ. ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಇದು ಬೇಸಿಕ್ ಸ್ಟ್ರಕ್ಚರಿನ ಭಾಗ ಅಲ್ಲ. ಆರ್ಟಿಕಲ್ 300A ಗೊತ್ತಾಯ್ತಲ್ವಾ? ನೋ ಪರ್ಸನ್ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಪ್ರಾಪರ್ಟಿ. ಯಾರ ಆಸ್ತಿಯನ್ನು ಕಿತ್ಕೊಳ್ಳೋ ಹಾಗಿಲ್ಲ, ಆದರೆ ಒಂದು ಸರಿಯಾದ ಲಾ ಇದ್ದರೆ ಮಾತ್ರ ಸರ್ಕಾರ ಅದನ್ನು ವಶಪಡಿಸ್ಕೊಳ್ಬಹುದು, ಎಕ್ಸೆಪ್ಟ್ ಬೈ ಅಥಾರಿಟಿ ಆಫ್ ಲಾ. ಪ್ರಾಕ್ಟಿಕಲ್ ಆಗಿ ಏನೇನಾಯಿತು? ಮೊದಲು ಹೇಗಿತ್ತು, ಈಗ ಹೇಗಿದೆ? ಬಿಫೋರ್ 1978 ಇದು ಫಂಡಮೆಂಟಲ್ ರೈಟ್ ಆಗಿತ್ತು, ಈಗ ಲೀಗಲ್ ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟು. ಮತ್ತು ಪ್ರೊಟೆಕ್ಟೆಡ್ ಅಗೇನ್ಸ್ಟ್ ಲೆಜಿಸ್ಲೇಚರ್ ಪ್ಲಸ್ ಎಕ್ಸಿಕ್ಯೂಟಿವ್. ಮೊದಲು ಲೆಜಿಸ್ಲೇಚರ್
ಏನಾದರೂ ಮಾಡಿದ್ರು ಅದರ ವಿರುದ್ಧನ ಪ್ರೊಟೆಕ್ಷನ್ ಇರ್ತಾ ಇತ್ತು. ಯಾಕಂತಂದರೆ ಸರ್ಕಾರ ಒಂದು ಕಾನೂನು ತರುತ್ತೆ, ಕಾನೂನು ತಂದಾಗ ಇದು ನಮ್ಮ ಫಂಡಮೆಂಟಲ್ ರೈಟನ್ನು ವೈಲೇಟ್ ಮಾಡ್ತಾ ಇದೆ ಅಂತ ಅಪ್ಲೈ ಮಾಡ್ತಿದ್ರು, ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ರು. ಈಗ ಹಾಗಲ್ಲ, ಕಾನೂನು ಇದ್ದರೆ ಏನು ಮಾಡ್ಬೋದು, ಆ ಲಾವನ್ನು ಇಂಪ್ಲಿಮೆಂಟ್ ಮಾಡಬಹುದು ಸರ್ಕಾರ. ಈಗ ಎಕ್ಸಿಕ್ಯೂಟಿವ್ಸ್ ಅಗೇನ್ಸ್ಟ್ ಮಾತ್ರ ಪ್ರೊಟೆಕ್ಟ್ ಮಾಡ್ತಾ ಇದೆ. ಇದು ಎಕ್ಸಿಕ್ಯೂಟಿವ್ಸ್ ಅಂತಂದರೆ ಯಾರು ಅಂತ ನೋಡಿ ನೆನ್ಪು ಮಾಡ್ಕೊಳ್ಳಿ. ಕಾನೂನು ಇದೆ, ಕಾನೂನು ಸರಿಯಾಗಿದೆ. ಎಕ್ಸಿಕ್ಯೂಟಿವ್ ಅಂತಂದರೆ ಬ್ಯೂರೋಕ್ರಾಟ್ಸ್ಗಳಿರ್ಬೋದು, ಪೊಲೀಸರಿರ್ಬೋದು. ಕಾನೂನನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಏನಾದರೂ ಮೋಸ ಆದರೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಅಂತ ಹೇಳ್ತೀವಲ್ವ, ಪ್ರೊಸೀಜರಲ್ಲಿ ಮೋಸ ಆದರೆ ನಾವು ಕೋರ್ಟಿಗೆ ಹೋಗ್ಬೋದು. ಇನ್ನು ಮೊದಲು ಕ್ಯಾನ್ ಅಪ್ರೋಚ್ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32, ಯಾಕಂದರೆ ಫಂಡಮೆಂಟಲ್ ರೈಟು. ಈಗ ಕ್ಯಾನಾಟ್ ಫೈಲ್ ಡೈರೆಕ್ಟ್ಲಿ ಅಂಡರ್ ಆರ್ಟಿಕಲ್ 32. ಆರ್ಟಿಕಲ್ 32 ಮೂಲಕ ಕೇಸ್ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲೇನಾಗ್ತಾ ಇತ್ತು, ಕಾಂಪನ್ಸೇಷನ್ ಮ್ಯಾಂಡೇಟರಿ ವೆನ್ ಪ್ರಾಪರ್ಟಿ ಅಕ್ವೈರ್ಡ್. ಕಾಂಪನ್ಸೇಷನ್ನು ಅಂತಂದರೆ ಪರಿಹಾರ ಕೊಡಲೇಬೇಕು ಪ್ರಾಪರ್ಟಿ ಅಕ್ವೈರ್ ಮಾಡಿಕೊಂಡ್ರೆ ಸರ್ಕಾರ. ಈಗ ಕಾಂಪನ್ಸೇಷನ್ ಮೇ ಆರ್ ಮೇ ನಾಟ್ ಬಿ ಗಿವನ್ ಡಿಪೆಂಡಿಂಗ್ ಆನ್ ಲಾ. ಲಾ ಯಾವ ಥರ ಇದೆ ಅದರ ಆಧಾರದ ಮೇಲೆ ಕಾಂಪನ್ಸೇಷನ್ ಕೊಡ್ಬೋದು, ಕೊಡದೇನೂ ಇರ್ಬೋದು. ಇನ್ನು ವೆರಿ ಸ್ಟ್ರಾಂಗ್ ಪ್ರೊಟೆಕ್ಷನ್ ಇತ್ತು ಮೊದಲು, ಈಗ ವೀಕರ್ ಪ್ರೊಟೆಕ್ಷನ್. ಒಂದು ವೇಳೆ ಅದರ ಅರ್ಥ ಏನು, ಪ್ರಾಪರ್ಟಿ ಡಿಸ್ಪ್ಯೂಟ್ ಅರೈಸಸ್ ಟುಡೇ. ಈಗ ಏನಾದರೂ ಪ್ರಾಪರ್ಟಿ ಡಿಸ್ಪ್ಯೂಟ್ ಬಂದರೆ ನೀವು ಹೈಕೋರ್ಟಿಗೆ ಹೋಗಬೇಕಾಗತ್ತೆ, ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗಬೇಕಾಗತ್ತೆ, ಡೈರೆಕ್ಟ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ಫಂಡಮೆಂಟಲ್ ರೈಟ್ ಅಲ್ಲ. ಈಗಲೂ ಸಹ ಕಾಂಪನ್ಸೇಷನ್ ಇದೆಯಾ ಹಾಗಾದರೆ? ಇನ್ ಮೋಸ್ಟ್ ಕೇಸಸ್ ಗೌರ್ಮೆಂಟ್ ಈಸ್ ನಾಟ್ ಅಬ್ಲೈಜ್ಡ್ ಟು ಗಿವ್ ಕಾಂಪನ್ಸೇಷನ್. ಎಷ್ಟೋ ಕಾನೂನುಗಳಲ್ಲಿ ಸರ್ಕಾರನೇ ಹೇಳ್ಕೊಂಡಿರುತ್ತೆ ಈ ಥರ ಇದ್ದರೆ ಮಾತ್ರ ಕಾಂಪನ್ಸೇಷನ್ ಕೊಡೋದು ಅಂತ ಹೇಳ್ಕೊಂಡಿರುತ್ತೆ. ಎಷ್ಟೋ ಸಾರಿ ಕೊಡೋದಿಲ್ಲ. ಅಂದರೆ ಅದಕ್ಕೆ ಡಿಪೆಂಡ್ ಆಗುತ್ತೆ, ನಾವು ಕೊಡೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ 2 ಸ್ಪೆಷಲ್ ಕೇಸಸ್ ವೇರ್ ಕಾಂಪನ್ಸೇಷನ್ ಇಸ್ ಕಂಪಲ್ಸರಿ. 2 ಕೇಸ್ಗಳು ಕಾಂಪನ್ಸೇಷನ್ ಕೊಡಲೇಬೇಕಾಗಿರೋದು. ಮೊದಲನೇದು ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ ಆಫ್ ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇದ್ರ ಬಗ್ಗೆ ನೋಡಿದ್ವಿ ಅಲ್ವಾ, ಯಾವ ಆರ್ಟಿಕಲ್ ಅಂತ ನೀವೇ ಹೇಳಬೇಕು. ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು, ಅದರ ಬಗ್ಗೆ ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ ಯಾವುದು? ನೆನಪಾಗಲಿಲ್ಲ ಅಂತಂದರೆ ಹೋಗಿ ಡೈರೆಕ್ಟಾಗಿ ರಿವಿಷನ್ ಮಾಡಲೇಬೇಕು. ಆರ್ಟಿಕಲ್ 30 ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ ಆಫ್ ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ನೋಡ್ಕೊಂಡು ಆದಮೇಲೆ ನೆನಪಾದರೆ ಯೂಸ್ ಇಲ್ಲ, ಮೊದಲೇ ನೆನಪಾಗಬೇಕಿತ್ತು. ಓಕೆ. ವೆನ್ ಸ್ಟೇಟ್ ಅಕ್ವೈರ್ಸ್ ಫಾರ್ಮರ್ಸ್ ಲ್ಯಾಂಡ್ ಆ್ಯಂಡ್ ಕಾಂಪನ್ಸೇಷನ್ ಈಸ್ ಲಿಂಕ್ಡ್ ಟು ಫಾರ್ಮರ್ಸ್ ಇನ್ಕಮ್ ಲಿಮಿಟ್ಸ್. ಸ್ಟೇಟು ಫಾರ್ಮರ್ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳುತ್ತೆ ಮತ್ತು ಕೊಡುವಂಥ ಕಾಂಪನ್ಸೇಷನ್ನು ಫಾರ್ಮರ್ ಇನ್ಕಮ್ ಲಿಮಿಟ್ಟಿಗೆ ಲಿಂಕ್ ಆಗಿರಿದ್ರೆ ಆವಾಗ ಏನು ಮಾಡಬೇಕಾಗತ್ತೆ, ಆವಾಗ ಸರ್ಕಾರ ಕಂಪಲ್ಸರಿಯಾಗಿ ಕಾಂಪನ್ಸೇಷನ್ ಕೊಡಬೇಕು. ಇದನ್ನು 17th ಅಮೆಂಡ್ಮೆಂಟ್ ಆ್ಯಕ್ಟು 1964 ಆ್ಯಡ್ ಮಾಡಿರೋದು. ರೀಸೆಂಟಾಗಿ ಕೆಲವೊಂದು ಕರೆಂಟ್ ಇವೆಂಟ್ಗಳು ಏನಿರುತ್ತೆ ರೀಸೆಂಟಾಗಿ ನೋಡಿದ್ರೆ, ಲ್ಯಾಂಡ್ ಅಕ್ವಿಸಿಷನ್ ಫಾರ್ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್. ಕಾಂಪನ್ಸೇಷನ್ ವ್ಯಾಲಿಡಿಟಿ ಮುಖ್ಯವಾಗಿ ಇಲ್ಲೂ ಸಹ ಹಾಗೆ, ಇಲ್ಲಿ ದೊಡ್ಡ ಬದಲಾವಣೆ ಇದೆ ಅಂತಲ್ಲ, ಆದರೆ ಲಾ ಇದ್ದರೆ ಕಾಂಪನ್ಸೇಷನ್ ಇರುತ್ತೆ. ಲಾದಲ್ಲಿ ಮೆನ್ಷನ್ ಮಾಡಿದರೆ ಆರ್ಟಿಕಲ್ 300A ಮೂಲಕ ವ್ಯಾಲಿಡಿಟಿ ಸಿಕ್ಕೋದು ಕಂಪನ್ಸೇಷನ್ಗೆ, ಫಂಡಮೆಂಟಲ್ ರೈಟ್ ಮೂಲಕ ಅಲ್ಲ. ಮೆಟ್ರೋ ಮತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಲ್ಯಾಂಡ್ ಅಕ್ವಿಸಿಷನ್ ಡಿಸ್ಪ್ಯೂಟ್ಗಳಾಗ್ತಾ ಇರುತ್ತೆ. ಅವಾಗ ಸಿಟಿಸನ್ ಕೆನಾಟ್ ಕ್ಲೇಮ್ ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್. ಆಗಲೂ ಸಹ FR ವೈಲೇಟ್ ಆಗಿದೆ ಅಂತ ಹೇಳೋ ಆಗಿಲ್ಲ. ಡೆಮಾಲಿಷನ್ ಆಫ್ ಇಲ್ಲೀಗಲ್ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡ್ತಾ ಇರ್ತಾರೆ. ಅದಕ್ಕೆ ಆದರೆ ಲಾ ಇರಲೇಬೇಕು. ಒಂದು ಲಾ ಇದ್ಕೊಂಡು ಮಾತ್ರ ಅದನ್ನು ಡೆಮಾಲಿಷ್ ಮಾಡ್ಬೋದು. ಅದರ್ವೈಸ್ ಅದು ಏನು ಆರ್ಟಿಕಲ್ 300A ವೈಲೇಷನ್. ಇದನ್ನು ಫಂಡಮೆಂಟಲ್ ರೈಟಿಂದ ತೆಗೆದುಹಾಕಿದ್ದಾರೆ ಅಂತ ಸರ್ಕಾರ ಬೇಕಾಬಿಟ್ಟಿಯಾಗಿ ಏನೇನೋ ಮಾಡಲಿಕ್ಕೆ ಆಗೋದಿಲ್ಲ. ಲಾ ಇರಬೇಕು, ಲಾ ಮೂಲಕನೇ ಆ ಪ್ರೊಸೀಜರ್ಗಳು ಮುಂದೆ ಹೋಗಬೇಕು. ಇಲ್ದಿದ್ರೆ ಅದು 300A ವೈಲೇಷನ್ ಆದ ಹಾಗೆ. ಮತ್ತು ಹರಿಯಾಣ UP ಫಾರ್ಮರ್ ಪ್ರೊಟೆಸ್ಟ್ಗಳು, ಕಾಂಪನ್ಸೇಷನ್ ಡಿಸ್ಪ್ಯೂಟ್ಗಳ ಬಗ್ಗೆ ಮೊದಲು ನಾವು ನ್ಯೂಸಲ್ಲಿ ನೋಡಿದ್ದೇವೆ. ನೀವು ನೋಡಿದ್ರೆ ಗೊತ್ತಿಲ್ಲ, ಕೆಲವು ವರ್ಷಗಳಿಂದ ಅದು ಸುದ್ದಿಯಲ್ಲಿತ್ತು. ಹಾಗೆ ಡಿಮ್ಯಾಂಡ್ಸ್ ರಿಲೇಟ್ ಟು ಫೇರ್ನೆಸ್ ಆಫ್ ಕಾಂಪನ್ಸೇಷನ್, ನಾಟ್ FR. FRಗೆ ಸಂಬಂಧಪಟ್ಟ ಡಿಮ್ಯಾಂಡ್ ಅಲ್ಲ ಇದು. ಕಾಂಪನ್ಸೇಷನ್ ಫೇರ್ ಆಗಿರಬೇಕು, ನ್ಯಾಯಯುತವಾದಂತಹ ಪರಿಹಾರ ಸಿಗಬೇಕು ಅನ್ನೋದ್ರ ಬಗ್ಗೆ ಇರುವಂಥ ಒಂದು ಡಿಮ್ಯಾಂಡ್. ಹಾಗಾದರೆ ಹೇಳಿ, ರೈಟ್ ಟು ಪ್ರಾಪರ್ಟಿ ಅನ್ನೋದು ಫಂಡಮೆಂಟಲ್ ರೈಟ್ ಈಗ ಅಲ್ಲ. ಇಟ್ ಈಸ್ ಲೀಗಲ್ ಆರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಯಾವ ಆರ್ಟಿಕಲ್ ಅಂಡರಲ್ಲಿ? ಆರ್ಟಿಕಲ್ 300A. ಕ್ಯಾನ್ ಸಮ್ವನ್ ಗೋ ಟು ಸುಪ್ರೀಂ ಕೋರ್ಟ್ ಡೈರೆಕ್ಟ್ಲಿ?
ಫಾರ್ ರೈಟ್ ಟು ಪ್ರಾಪರ್ಟಿ ಇಶ್ಯೂ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಕೆನಾಟ್ ಬಿ ಅಪ್ರೋಚ್ಡ್ ಅಂಡರ್ ಆರ್ಟಿಕಲ್ 32 ರೈಟ್ ಟು ಪ್ರಾಪರ್ಟಿ ಅಂತ ಹೇಳ್ಕೊಂಡು ಆರ್ಟಿಕಲ್ 32 ಯೂಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕ್ಯಾನ್ ದಿ ಗೌರ್ಮೆಂಟ್ ಟೇಕ್ ಸಿಟಿಸನ್ಸ್ ಪ್ರಾಪರ್ಟಿ? ಸರ್ಕಾರ ನಮ್ಮ ಪ್ರಾಪರ್ಟಿಯನ್ನು ಅದರ ವಶಕ್ಕೆ ಪಡ್ಕೊಳ್ಬಹುದಾ? ಎಸ್, ಬಟ್ ಓನ್ಲಿ ಥ್ರೂ ಅ ವ್ಯಾಲಿಡ್ ಲಾ. ಒಂದು ವ್ಯಾಲಿಡ್ ಲಾ ಇದ್ದಾಗ ಮಾತ್ರ. ಉದಾಹರಣೆಗೆ ಲ್ಯಾಂಡ್ ಅಕ್ವಿಸಿಷನ್ ಲಾ ಅಂತ ಒಂದು ಲಾಗಳನ್ನು ಮಾಡೋದ್ರ ಮೂಲಕ ಸರ್ಕಾರ ನಮ್ಮ ಪ್ರಾಪರ್ಟಿಯನ್ನು ಅಕ್ವೈರ್ ಮಾಡ್ಕೋಬಹುದು. ಕಾಂಪನ್ಸೇಷನ್ ಗ್ಯಾರಂಟಿಯಾಗಿ ಕೊಟ್ಟೇ ಕೊಡ್ತಾರಾ? ಇಲ್ಲ, ನಾಟ್ ಆಲ್ವೇಸ್, ಡಿಪೆಂಡಿಂಗ್ ಆನ್ ದಿ ಲಾ ಆಫ್ ಅಕ್ವಿಸಿಷನ್. ಆ ಲಾ ಮೇಲೆ ಡಿಪೆಂಡ್ ಅದು. ಇಸ್ ಆರ್ಟಿಕಲ್ 300 ಎ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್? ಬೇಸಿಕ್ ಸ್ಟ್ರಕ್ಚರ್ನ ಭಾಗನ ಇದು? ಸುಪ್ರೀಂ ಕೋರ್ಟ್ ಕ್ಲಾರಿಫೈಡ್ ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್. ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅಲ್ಲ ಇದು. ಇಸ್ ರೈಟ್ ಟು ಪ್ರಾಪರ್ಟಿ ಸ್ಟಿಲ್ ಪ್ರೊಟೆಕ್ಟೆಡ್? ಈಗಲೂ ಪ್ರೊಟೆಕ್ಷನ್ ಇದೆಯಾ? ಇದೆ, ಆದರೆ ಓನ್ಲಿ ಥ್ರೂ ಆರ್ಡಿನರಿ ಕೋರ್ಟ್ಸ್ ಆ್ಯಂಡ್ ಆರ್ಟಿಕಲ್ 226. ಸುಪ್ರೀಂ ಕೋರ್ಟ್ ಆರ್ಟಿಕಲ್ 32 ಅಂಡರಲ್ಲಿ ಪ್ರೊಟೆಕ್ಟ್ ಮಾಡುವಂತಹ ಸನ್ನಿವೇಶ ಈಗ ಬರೋದಿಲ್ಲ. ಆರ್ಡಿನರಿ ಕೋರ್ಟ್ಗಳು ಆರ್ಟಿಕಲ್ 226 ಸೆಂಟ್ರಲ್ ಹೈಕೋರ್ಟು ಇದೆಲ್ಲ ಪ್ರೊಟೆಕ್ಟ್ ಮಾಡುತ್ತವೆ. ಕೆಳಗಡೆ ಶಾರ್ಟ್ ನೋಟ್ಸ್ ಇದೆ, ಇದನ್ನು ಬರ್ಕೊಳ್ಳಿ, ಪಾಸ್ ಮಾಡಿ ಬರ್ಕೋಬಹುದು. ಇಷ್ಟು ಮತ್ತು ಕೆಳಗಡೆ ಸ್ವಲ್ಪ ಇದೆ. ಆದಮೇಲೆ ಕೆಳಗಡೆ ಇಷ್ಟು. ಎಸ್, ಈ PDF ಅನ್ನು ಟೆಲಿಗ್ರಾಮ್ನಲ್ಲಿ ಹಾಕಿರ್ತಾನೆ, ಅಲ್ಲೂ ಸಹ ನೀವು ನೋಡ್ಕೋಬಹುದು. ಹಾಗಾದರೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.